Excel Techno School, ಗುರುವಾಯನಕೆರೆ, ವೇಣೂರು. Admission open now. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 6 ಜನರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ದೆಹಲಿ ಸ್ಫೋಟದ ಪ್ರಕರಣದಲ್ಲಿ ಸದ್ಯ 6 ಜನರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಡಾಕ್ಟರ್ ಉಮರ್ ಕುಟುಂಬ ಸೇರಿದಂತೆ ಒಟ್ಟು 6 ಜನರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 6 ಜನರನ್ನ ವಶಕ್ಕೆ ಪಡೆದು ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸ್ಫೋಟದ ಸಂಬಂಧ ಈಗಾಗಲೇ ವಿಚಾರಣೆ ಬಹಳಷ್ಟು ಪ್ರಗತಿಗತಿಯಲ್ಲಿ ನಡೀತಾ ಇದೆ, ಬಹಳಷ್ಟು ವೇಗವಾಗಿ ನಡೀತಾ ಇದೆ. ಯಾಕಂದ್ರೆ ಈ ಪ್ರಕರಣದ ಸಂಪೂರ್ಣವಾದಂತಹ ವಿವರವನ್ನ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಉಮರ್ ಏನಿದ್ದಾನೆ, ಡಾಕ್ಟರ್ ಉಮರ್ ಮೊಹಮ್ಮದ್, ನಿನ್ನೆ ಆ ಕಾರಿನಲ್ಲಿ ಬಂದು ಸ್ಫೋಟವನ್ನ ಮಾಡಿಕೊಂಡು ಸಾವಿಗೀಡಾಗಿದ್ನಲ್ಲ, ಅವನ ಕುಟುಂಬಸ್ಥರು ಒಟ್ಟು 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಹೊರತುಪಡಿಸಿ ಇನ್ನೂ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಉಮರ್ ಮೊಹಮ್ಮದ್ ಏನಿದ್ದಾನೆ, ಅವರ ತಾಯಿ ಮತ್ತು 2 ಸಹೋದರರನ್ನ ಅರೆಸ್ಟ್ ಮಾಡಲಾಗಿದೆ. ಉಳಿದಿರ್ತಕ್ಕಂತಾಗೆ ನಿನ್ನೆ ಸಂಜೆನೆ ಒಬ್ಬ ಶಂಕಿತನನ್ನ ಅರೆಸ್ಟ್ ಮಾಡಲಾಗಿತ್ತು. ಮತ್ತೆ ಅದರ ಜೊತೆಗೆ ಆಡ್ ಆನ್ ಆಗಿ 2, ಅಂದ್ರೆ ಟೋಟಲ್ ಒಟ್ಟು 6 ಜನರಿಗೆ ಈಗಾಗಲೇ ಪೊಲೀಸರು ತಮ್ಮ ಸುಪರ್ದಿಗೆಯನ್ನ ಪಡ್ಕೊಂಡು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಶಿಕ್ ಅಹಮದ್ ಉಮರ್ನ ಸಹೋದರ, ಇವನು ಝೌ ಅಹಮದ್, ಇವನು ಸಹ ಉಮರ್ನ ಸಹೋದರ. ಅದರ ಜೊತೆಗೆ ಶಮೀಮಾ ಬಾನು, ಈ ಉಮರ್ನ ತಾಯಿ, ಉಗ್ರ ಏನಿದಾನಲ್ಲ ಅವನ ತಾಯಿ. ಇನ್ನು ಅಮೀರ್ ರಶೀದ್ ಮೀರ್, ಇವನು ಪ್ಲಂಬರ್ ಇವನು. ಅದರ ಜೊತೆಗೆ ಉಮರ್ ರಶೀದ್ ಮೀರ್ ಸರ್ಕಾರಿ ನೌಕರ, ಅವನನ್ನು ಸಹಿತ ಏನಂದ್ರೆ ಬಂಧನವನ್ನ ಮಾಡಲಾಗಿದೆ. ತಾರಿಕ್ ಮಲ್ಲಿಕ್, ಇವನು ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಈ ಮೂಲಕವಾಗಿ ಒಟ್ಟು 6 ಜನ, 6 ಜನರಲ್ಲಿ 3 ಜನ ಕುಟುಂಬಸ್ಥರು, ಒಬ್ಬ ಬ್ಯಾಂಕ್ ಎಂಪ್ಲಾಯಿ, ಒಬ್ಬ ಸರ್ಕಾರಿ ಉದ್ಯೋಗಿ, ಒಬ್ಬ ಪ್ಲಂಬರ್. ಆ ಎಲ್ಲರ ಜೊತೆಗೂ ಸಹ ಈ ಉಮರ್ ಮೊಹಮ್ಮದ್ನ ಲಿಂಕ್ ಇತ್ತು, ಅವ್ರ ಜೊತೆಗೆ ಸಂಬಂಧ ಏನಂದ್ರೆ ಇತ್ತು, ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನುವಂತಹ ಅನುಮಾನದ ಮೇಲೆ ಈ ಒಟ್ಟು 6 ಜನರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಉಮರ್ ಮೊಹಮ್ಮದ್ನ DNA ಟೆಸ್ಟ್ ಮಾಡಬೇಕು ಅಂದ್ರೆ, ಅವನೇ ಕನ್ಫರ್ಮ್ ಅನ್ನ ಮಾಡ್ಕೊಳ್ಬೇಕಿತ್ತು. ಅಂದ್ರೆ ಯಾಕೆ ಇಲ್ಲಿ ಕನ್ಫರ್ಮೇಶನ್ ಮಾಡ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಅವನ ದೇಹ ಸಂಪೂರ್ಣವಾಗಿ ಛಿದ್ರವಾಗಿ ಹೋಗಿದೆ. ಅವನ ಗುರುತು ಸಿಗುವಂತಹ ಪರಿಸ್ಥಿತಿಯೂ ಸಹಿತ ಇಲ್ಲ ದೇಹ. ಆ ಕಾರಣಕ್ಕಾಗಿ ಆ ವ್ಯಕ್ತಿಯ DNA ಪರೀಕ್ಷೆ ಮಾಡಿದ್ದೇ ಆದ್ರೆ ಅವನೇ ಅಂತ ಕನ್ಫರ್ಮ್ ಆಗುತ್ತೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಒಟ್ಟು 6 ದೃಶ್ಯಾವಳಿಗಳಿದಾವೆ ಸ್ಕ್ರೀನ್ ಮೇಲೆ. ಒಂದೊಂದು ದೃಶ್ಯಾವಳಿಯ ವಿವರವನ್ನ ಕೊಡ್ತಾ ಹೋದ್ರೆ, ದೃಶ್ಯ ನಂಬರ್ 1ರಲ್ಲಿ ಏನು ಕಾಣಿಸ್ತಾ ಇದೆ, ನಿನ್ನೆ ನಡೆದಿರ್ತಕ್ಕಂತಹ ಘಟನೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬಾಂಬ್ ಬ್ಲಾಸ್ಟ್ 6 ಗಂಟೆ 52 ನಿಮಿಷಕ್ಕೆ ನಡೆಯುತ್ತೆ. ಅದಾದ ನಂತರದ ಕ್ಷಣ ಮಾತ್ರದ ದೃಶ್ಯಾವಳಿಗಳದು. ಇನ್ನೂವರೆಗೂ ಸಹ ಆ ಕಾರು ಹೊತ್ತಿ ಉರಿತಾ ಇರುವಂತಹ ದೃಶ್ಯಾವಳಿಗಳು. ಅದಾದ ಮೇಲೆ ದೃಶ್ಯ ನಂಬರ್ 2, ಘಟನೆ ನಡೆದಾದ ಮೇಲೆ, ಆ ಸ್ಫೋಟಗೊಂಡಾದ ಮೇಲೆ ಇಡೀ ಪೂರ್ತಿ ಏರಿಯಾ ಯಾವ ರೀತಿಯಾಗಿ ಏನಂದ್ರೆ ಸುಟ್ಟು ಕರಕಲಾಗಿತ್ತು. ಸ್ಫೋಟದ ತೀವ್ರತೆಗೆ ಬರೋಬ್ಬರಿ 20ಕ್ಕೂ ಹೆಚ್ಚು ವಾಹನಗಳು ಸುಟ್ಟು ಕರಕಲಾಗಿದ್ದಾವೆ. ಅದರಲ್ಲಿ ಸುಮಾರು 12 ಕಾರ್ಗಳಿದಾವೆ, ಉಳಿದಿರ್ತಕ್ಕಂತಹ ಬೈಕ್ಗಳಿದಾವೆ, ಮತ್ತೆ ಆಟೋನು ಇದೆ ಅನ್ನುವಂತಹ ವಿಚಾರವನ್ನ ಆ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಆ ಸ್ಫೋಟದ ತೀವ್ರತೆಯ ಪರಿಣಾಮ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ವಾಹನಗಳ ಮೇಲೂ ಸಹಿತ ಬೀಳುತ್ತೆ. ಇಡೀ ಅಕ್ಕಪಕ್ಕ ಇರುವಂತಹ ಎಲ್ಲ ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾವೆ. ಇನ್ನು ದೃಶ್ಯ ನಂಬರ್ 3, 3ನೇ ದೃಶ್ಯ ನೋಡ್ತಾ ಇದ್ರಲ್ಲ, ಆ ದೃಶ್ಯದಲ್ಲೂ ಸಹ ಹೊತ್ತಿ ಉರಿತಾ ಇರುವಂತಹ ದೃಶ್ಯ. ಆ ಕಾರು ಸುಟ್ಟು ಕರಕಲಾಗಿ ಒಂದು ಕಡೆ ಆದ್ರೆ, ಅಲ್ಲಿರುವಂತಹ ಸ್ಥಳೀಯರು ಆ ಸ್ಥಳದಲ್ಲಿ ಏನಾಗ್ತಿದೆ ಅನ್ನುವಂತಹ ವಿಚಾರಗಳನ್ನ ನೋಡೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ವಿಡಿಯೋವನ್ನ ಮಾಡ್ತಾನೆ. ಆ ವಿಡಿಯೋವನ್ನ ಮಾಡಿರುವಂತಹ ದೃಶ್ಯಾವಳಿ ಮತ್ತೆ ಜನರು ಯಾವ ರೀತಿಯಾಗಿ ಓಡ್ತಾ ಇದ್ದಾರೆ ನೋಡಿ. ಅಲ್ಲಿ ಪರಿಸ್ಥಿತಿ ಹೇಗಿದೆ, ಒಂದು ಕ್ಷಣದಲ್ಲಿ ಏನು ಅರ್ಥನೇ ಆಗೋದಿಲ್ಲ. ಏನಾಯ್ತು, ಯಾಕಾಯ್ತು, ಎಷ್ಟು ಜನ ಸಾವಿಗೀಡಾದ್ರು, ಯಾವುದ್ರ ಬಗ್ಗೆನೂ ಸಹಿತ ಅರಿವಿರೋದಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯ ಒಬ್ಬ ಯುವಕ ವಿಡಿಯೋವನ್ನ ಚಿತ್ರೀಕರಣ ಮಾಡ್ಕೊಂಡಿದ್ದಾನೆ. ಅದು ದೃಶ್ಯ ನಂಬರ್ 3ಯಲ್ಲಿದೆ. ಇನ್ನು ದೃಶ್ಯ ನಂಬರ್ 4, ಆ ದೃಶ್ಯ ನಂಬರ್ 4ಅಲ್ಲೂ ಸಹ ನೀವು ಪಕ್ಕದಲ್ಲಿ ಆ ಬೆಂಕಿಯ ಕೆನ್ನಾಲಿಗೆ ಇದೆಯಲ್ಲ, ಅದನ್ನ ಆರಿಸುವಂತಹ ಕೆಲಸವನ್ನ ಅಲ್ಲಿರುವಂತಹ ಏನಂದ್ರೆ ಅಗ್ನಿಶಾಮಕ ತಂಡ ಮಾಡ್ತಾ ಇದೆ. ಅದರ ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಎಕ್ಸಾಕ್ಟ್ ಆಗಿ ಅದರ ಪಕ್ಕದಲ್ಲಿರುವಂಥದ್ದು, ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಅದರ ಪಕ್ಕದ ಫುಟ್ಪಾತ್ನ ಪಕ್ಕದಲ್ಲಿರುವಂತಹ ಕಾರಣಕ್ಕಾಗಿ ಅದರ ಮೇಲೂ ಸಹ ಏನಂದ್ರೆ ಅದರ ತೀವ್ರತೆಯ ಪರಿಣಾಮ ಬಿದ್ದಿದೆ. ಇನ್ನು ದೃಶ್ಯ ನಂಬರ್ 5 ನೋಡ್ತಾ ಇದ್ದೀರಾ ನೀವು. ದೃಶ್ಯ ನಂಬರ್ 5ರಲ್ಲಿ ಇಡೀ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಇಡೀ ದೇಹಗಳು ಛಿದ್ರವಾಗಿ ಬಿದ್ದಿದ್ದಾವೆ. ಒಟ್ಟು ಈ ಪ್ರಕರಣದಲ್ಲಿ, ಈ ಘಟನೆಯಲ್ಲಿ 9 ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಸುಮಾರು 3 ರಿಂದ 4 ಜನರ ದೇಹವನ್ನ
ಗುರುತಿಸಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗೇನು ಒಟ್ಟು 9 ಜನ ಸಾವಿಗೀಡಾಗಿದ್ದಾರಲ್ಲ, ಆ 9 ಜನ ಸಾವಿಗೀಡಾಗಿದ್ದರಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಹೆಸರನ್ನು ಐಡೆಂಟಿಫೈ ಮಾಡೋದಕ್ಕಾಗಿದೆ. ಅದು ಅಶೋಕ್ ಕುಮಾರ್ ಅಂತ, ಉತ್ತರ ಪ್ರದೇಶದ ಮೂಲದ ವ್ಯಕ್ತಿ. ಅವನು ದೆಹಲಿಯ ಸಾರಿಗೆ ಇಲಾಖೆಯಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದ. ಅವನ ಒಬ್ಬನನ್ನು ಐಡೆಂಟಿಫೈ ಮಾಡೋದು ಬಿಟ್ಟರೆ ಉಳಿದಿರ್ತಕ್ಕಂಥವ್ರ ಐಡೆಂಟಿಫಿಕೇಶನ್ ಮಾಡೋದಕ್ಕೂ ಸಹಿತ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ದೇಹಗಳು ಛಿದ್ರವಾಗಿ ಬಿದ್ದಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.